ಒಂದು ಅಡಿಗೆ ಕೆಲಸ 100 ಜನದ್ದು 5 ಜನದ್ದು 20 ಜನದ್ದು ನೀನು ಒಬ್ಳೆ ಮಾಡೋದ್ರು ಮಾಡೋಳು ನೋ ಅಂತಿರ್ಲಿಲ್ಲ. ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಿದ್ರಾ? ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು. ಗಮ್ಮ ನಂಗೆ ಒಂದೊಂದು ಟೇಸ್ಟ್ ಒಳ್ಳೆ ಫಿಶ್ ಫ್ರೈ ತಿನ್ನಂಗೆ ಆಗೋದು. ಅದು ಕಹಿ ಇರುತ್ತಲ್ಲ ಅದೇನದು ಆಗ್ಲಕಾಯಿದು ಪಲ್ಯ ಮಾಡೋಳು, ಅದು ತಿಂತಾ ಇದ್ರೆ ಫಿಶ್ ಫ್ರೈ ತಿನ್ನಂಗೆ ಆಗೋದು. ಆ ಮಸಾಲ ಅದಕ್ಕೆ ಆ ಫೀಲ್ ಬರೋದು ನಂಗೆ, ಫಿಶ್ ತಿನ್ನಂಗೆ ಆಗೋದು. ಅವ್ರಿಗೆ ಯಾಕೆ ಈ ರಕ್ಷಿತಾ ಅಂದ್ರೆ ಆಗ್ತಾ ಇರ್ಲಿಲ್ಲ? ಅವಳು ಹೈಲೈಟ್ ಆಗ್ತಿದ್ಲು, ಜನ ಸಂಪಾದನೆ ಮಾಡ್ತಾ ಇದ್ಲು, ನಾವೆಲ್ಲ ಓವರ್ ಮರ್ಯಾದೆ ಕೊಡ್ತಾ ಇದ್ವಿ, ಅವಳನ್ನೇ ಗುಡ್ಡೆ ಹಾಕೊಂಡು ಮಾತಾಡಿಸ್ತಾ ಇದ್ವಿ. ಇವ್ರು ಹೈಲೈಟ್ ಆಗ್ಬೇಕು ಅಂತ ಆತರ ಇಂದ ತುಳಿತಾ ಇದ್ರು ಅವಳು. ಅದಕ್ಕೆ ನಾನೇ ಸಾಕ್ಷಿ. ಸರ್, ಇವಾಗ ಈ ಅಶ್ವಿನಿ ಗೌಡ ಅವರು ಹೇಗೆ ಆಟ ಆಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ರಾಜಮಾತೆ ಅಂತ ಅವರು ಬಿಲ್ಡಪ್ ಕೊಟ್ಕೊಂಡು ಅವ್ರ ಸ್ಟೈಲು ಇದ್ ಮಾಡ್ಕೊಂಡು ಇದ್ ಮಾಡ್ತಿದ್ರು. ಆದ್ರೆ ಅವರಿಂದ ನನ್ಗೇನು ತೊಂದರೆ ಆಗಿಲ್ಲ, ಯಾಕಂದ್ರೆ ನನ್ನ ಬಿಟ್ಕೊಟ್ಟಿಲ್ಲ ಅವರು. ಯಾಕಂದ್ರೆ ನನ್ಗೆ ಎಲ್ಲಾರ ಮುಂದೆ ಬೆಸ್ಟ್ ಎಂಪ್ಲಾಯ್ ತರ ಕ್ಲಾಪ್ಸ್ ಹೊಡ್ಸಿದ್ದಾರೆ. ಅಂದ್ರೆ ಮನೆ ಇಷ್ಟು ಸ್ವಚ್ಛವಾಗಿ ಯಾರು ನಾವು ಹೆಂಗಸ್ರಾಗೂ ಇಷ್ಟು ಇಟ್ಕೊಳಕ್ಕಾಗಲ್ಲ ಅನ್ಬಿಟ್ಟು, ಒಂದು ಟಾಯ್ಲೆಟ್ ಕ್ಲೀನಿಂಗ್ ಆಗ್ಲಿ, ಅಡಿಗೆ ಮನೆದಾಗ್ಲಿ, ಅದು ಸ್ಟೌದಾಗ್ಲಿ ಎಲ್ಲ ಅಷ್ಟು ನೀಟಾಗಿ ಮಾಡಿದೆ ಅಂತ ಅವರು ಕ್ಲಾಪ್ಸ್ ಕೊಡ್ಸಿದ್ದಾರೆ. ಅದರಿಂದ ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ. ಓಕೆ ಸರ್, ನಿನ್ನೆ ನೀವು ಇದಕ್ಕೆ ಹಾನೆಸ್ಟ್ ಆಗಿ ಆನ್ಸರ್ ಮಾಡ್ಬೇಕು. ನಿನ್ನೆ ಎಪಿಸೋಡ್ ಅಲ್ಲಿ 2 ಟೀಮ್ ಮಾಡ್ತಾರೆ, ಇಬ್ರು ಫೈನಲಿಸ್ಟ್ ಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾಗುತ್ತೆ. ನಿಮ್ ಪ್ರಕಾರ ಆ 2 ಟೀಮ್ ಅಲ್ಲಿ ಯಾರು ಚೆನ್ನಾಗಿ ಎಂಟರ್ಟೈನ್ಮೆಂಟ್? ನಾವೇ ಮಾಡಿದ್ದು ನಮ್ದಕ್ಕೆ ಜಾಸ್ತಿ ನಕ್ಕಿದ್ದು. ಆಮೇಲೆ ನಮ್ದು ಸ್ಕ್ರಿಪ್ಟೆಡ್ ಎಲ್ಲ ಬರ್ಕೊಂಡಿದ್ದು ಓದ್ದಂಗಿರ್ಲಿಲ್ಲ, ನಮ್ದು ನ್ಯಾಚುರಲ್ ಆಗಿತ್ತು. ಅದ್ರಲ್ಲಿ ನಾನು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದೀನಿ, ಅಂದ್ರೆ ನಂದು ಕಟ್ ಆಗಿದೆ. ನಾನು ಜುಂಪಲ್ ಗೋವಿಂದ ಅಂತ ಮಾಡ್ಬಿಟ್ಟಿದೀನಿ ಆಕ್ಟಿಂಗ್, ಆದ್ರೆ ನಂದು ತೋರ್ಸಿಲ್ಲ. ಅದು ಲೈವ್ ಅಲ್ಲಿ ಇರುತ್ತೋ ಏನೋ ಗೊತ್ತಿಲ್ಲ. ನಾವೇ ಸಖತ್ತಾಗಿ ಮಾಡಿದ್ದು, ನಾವೇ ವರ್ಣನೆ ಚೆನ್ನಾಗಿ ಮಾಡಿದ್ದು. ಗಿಲ್ಲಿ ಅಂತೂ ಸೂಪರ್ ಆಗಿ ವೇಸ್ಟ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದ. ಆದ್ರೆ ಇಲ್ಲಿ ಏನೋ ಗೋಲ್ಮಾಲ್ ನಡೀತು. ಏನಕ್ಕಂದ್ರೆ ಮಂಜು ಭಾಷಿಣಿ ರಾಶಿಕಾ ಕ್ಲೋಸ್ ಅಲ್ವಾ, ಅವ್ರ ಇನ್ಫ್ಲೂಯೆನ್ಸ್ ಇಂದ ಡ್ರೆಸ್ ಎಲ್ಲ ಲೆಕ್ಕಕ್ಕೆ ಬರಲ್ಲ. ನಮ್ದು ಪರ್ಫಾರ್ಮೆನ್ಸ್, ಡೈಲಾಗು, ಜನ ನೆಗೋದು. ಇವ್ರದ್ದು ಸ್ಟಾರ್ಟಿಂಗ್ಗೆ ಕಟ್ ಆಗೋಯ್ತು. ಏನಾಗೋಯ್ತು ಅಂದ್ರೆ ಬಾಟ್ಲು ಕಿತ್ಕೋ ಅಂತಾರೆ. ಅಲ್ಲಿ ಹಿಂದೆ ಯಾರು ಕಿತ್ಕೊಳ್ಳೋರಿಲ್ಲ. ಅಯ್ಯೋ ಯಾಕೆ ಕಿತ್ಕೊಳ್ಳಿ ಅಂತವ್ರೆ. ಅವಾಗ್ಲೂ ಯಾರು ಬರಲಿಲ್ಲ. ಅವಳು ನೋಡಿದ್ರೆ ಅಲ್ಲಿ ಕೂತವಳೆ. ರಕ್ಷಿತಾ ಕಿತ್ಕೋಬೇಕಿತ್ತು. ಆಮೇಲೆ ನೀನೇ ಬಾ ಅಂದ್ಬಿಟ್ಟು ಹಿಂಗ್ ಕೊಡ್ತಾರೆ. ಅಲ್ಲೇ ಹೋಯ್ತು, ಕಟ್ಟಾಯ್ತು. ಆಮೇಲೆ ತಿರ್ಗಾ ಒಂದೊಂದಕ್ಕೂ ಗ್ಯಾಪ್ ಆಗ್ತಿತ್ತು. ಆಮೇಲೆ ಒಂದೊಂದು ಬುಕ್ ನೋಡ್ಕೊಂಡು ಓದ್ದಂಗಿತ್ತು. ಅದರಲ್ಲಿ ಜಾನ್ವಿ ಸ್ವಲ್ಪ ಒರಿಜಿನಲ್ ಆಗಿ ಮಾತಾಡಿದ್ರು, ಮಂಜು ಭಾಷಿಣಿ ಒರಿಜಿನಲ್ ಆಗಿ ಸ್ಟೈಲ್ ಮಾಡಿದ್ರು. ಮಿಕ್ಕದವ್ರದೆಲ್ಲ ಇವ್ರದೆಲ್ಲ ಧನುದೆಲ್ಲ ಒಂಥರ ಮ್ಯಾಚಿಂಗ್ ಇರ್ಲಿಲ್ಲ. ನಮ್ದು ನಾವು ಸ್ಕ್ರಿಪ್ಟೆಡ್ ಮಾಡ್ಕೊಳ್ಳಿಲ್ಲ, ಏನಿಲ್ಲ, ಸುಮ್ನೆ ಹಿಂಗೆ ಮಾತಾಡ್ಕೊಂಡಿದ್ದು. ಹಂಗಂಗೆ ಫ್ಲೋಲಿ ಇದು ದೊಡ್ಡದು ಇಬ್ರದ್ದು ದೊಡ್ಡದೇ ಆಗಿದ್ದು. ಆದ್ರೆ ಇವ್ರು ತೋರಿಸಿದ್ ಇಷ್ಟಿಷ್ಟೇ. ಆದ್ರೆ ಗೆಲ್ತೀವಿ ಅಂತ ನಾನು ಮುಂಚೆನೆ ನಾನು ಬ್ಲೇಸರ್ ಹಾಕೊಂಡು ರೆಡಿ ಆಗ್ಲಾ ಅಂತ ಇದ್ ಮಾಡ್ತಾ ಇದ್ರು. ನನ್ಗೆ ಅಷ್ಟು ಹೋಪ್ಸ್ ಇತ್ತು, ನಮ್ಗೆ ಗ್ಯಾರಂಟಿ ಓಟ್ ಬೀಳೋದು ಅಂತ. ಯಾಕಂದ್ರೆ ಎಲ್ಲಾರು ನಕ್ಕಿದ್ ನಮ್ದಕ್ಕೆ ಅದು ತುಂಬಾ ಚೆನ್ನಾಗಿತ್ತು. ಇನ್ನ ಚೂರೆ ಹಾಕಿರೋದವ್ರು. ನಾನು ಆಕ್ಟಿಂಗ್ ಮಾಡ್ಬಿಟ್ಟಿದೀನಿ. ನಾನು ಎಲ್ಲಿಂದ ಹುಮ್ಮಸ್ ಬಂತ ಗೊತ್ತಿಲ್ಲ, ಫಸ್ಟ್ ಟೈಮು ಭಯ ಬೀಳದೆ ಆಕ್ಟಿಂಗ್ ಮಾಡಿದ್ದೆ.